ಕೇವಲ 10 ನಿಮಿಷದಲ್ಲಿ ಈ ಅವಲಕ್ಕಿ ಮಿಕ್ಸ್ಚರ್ ಅನ್ನ ಮಾಡಬಹುದು. ಸಂಜೆ ತಿಂಡಿಗೆ ರುಚಿಕರವಾಗಿ, ಕಾರ್ಕಾರವಾಗಿ, ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಪ್ರತಿಯೊಬ್ಬರೂ ಕೂಡ ಇಷ್ಟಪಟ್ಟು ತಿನ್ನುವ ಮಿಕ್ಸ್ಚರ್ ಇದಾಗಿದೆ. ಮನೆಯಲ್ಲಿಯೇ ಇರುವ ಕೆಲವು ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಸುಲಭವಾಗಿ ಈ ಒಂದು ಸೀಕ್ರೆಟ್ ಮಸಾಲೆಯನ್ನ ಮಾಡಿ ಮಿಕ್ಸ್ಚರ್ಗೆ ಹಾಕಿದ್ರೆ ಅದರ ರುಚಿ ಸೂಪರ್ ಆಗಿರುತ್ತೆ. ನಮಸ್ತೆ, ನಾನು ನಿಮ್ಮ ರಶ್ಮಿ. ಐತಾಳ್ಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ಅವಲಕ್ಕಿಯನ್ನ ಜರಡಿ ಹಿಡಿಯಬೇಕಾಗುತ್ತದೆ. ಇಲ್ಲಿ ನಾನು 2 ಕಪ್ ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೇನೆ. ಇದರಲ್ಲಿ ಸಣ್ಣ ಸಣ್ಣ ಅವಲಕ್ಕಿಯ ತುಣುಕುಗಳು ಇರುವುದರಿಂದ ಜರಡಿ ಮಾಡಿ ಉಪಯೋಗಿಸಬೇಕು. ನಂತರ ಒಂದೊಂದೇ ಸಾಮಗ್ರಿಯನ್ನ ಎಣ್ಣೆಯಲ್ಲಿ ಕರಿಯಬೇಕು. ಎಣ್ಣೆಯನ್ನ ಚೆನ್ನಾಗಿ ಕಾಯಿಸಿಕೊಂಡು ಎಣ್ಣೆಗೆ ಈ ರೀತಿ ಒಂದು ಜರಡಿಯನ್ನ ಇಟ್ಟುಕೊಂಡು ಅದರ ಒಳಗೆ ಅರ್ಧ ಕಪ್ ಶೇಂಗವನ್ನ ಹಾಕಿ ಮಧ್ಯಮ ಉರಿಯಲ್ಲಿ ಕರಿಯಾಗುವ ತನಕ ಕರಿದು ತೆಗೆಯಿರಿ. ನಂತರ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆಯನ್ನು ಸಹ 2 ನಿಮಿಷ ಕರಿದು ತೆಗೆಯಿರಿ. ಹಾಗೆಯೇ 1/4 ಕಪ್ ಆಗುವಷ್ಟು ಬಾದಾಮಿಯನ್ನು ಸಹ ಅದೇ ರೀತಿ ಕರಿಯಬೇಕು. ನಂತರ 1/4 ಕಪ್ ಗೋಡಂಬಿಯನ್ನು ಕಂದು ಬಣ್ಣ ಬರುವ ತನಕ ಕರಿದು 1/4 ಕಪ್ ದ್ರಾಕ್ಷಿಯನ್ನು ಸಹ ಮಧ್ಯಮ ಉರಿಯಲ್ಲಿ ಕರಿದು ತೆಗೆಯಿರಿ. ಈಗ ಉದ್ದಕ್ಕೆ ಕತ್ತರಿಸಿದ 1/4 ಕಪ್ ಒಣ ಕೊಬ್ಬರಿಯನ್ನು ಸಹ ಬಣ್ಣ ಬದಲಾಗುವ ತನಕ ಕರಿಯಬೇಕು. ಕೊಬ್ಬರಿಯನ್ನ ಸೇರಿಸಿರುವುದರಿಂದ ಒಂದು ವಿಶೇಷ ರುಚಿ ಕೊಡುತ್ತೆ. ನಂತರ 1/4 ಕಪ್ ಕರಿಬೇವನ್ನು ಸಹ ಗರಿಯಾಗುವ ತನಕ ಕರಿಯಬೇಕು. ಕರಿದ ಎಲ್ಲಾ ಪದಾರ್ಥಗಳನ್ನು ಕೂಡ ಟಿಶ್ಯೂ ಪೇಪರ್ ಮೇಲೆ ಹಾಕಿದಾಗ ಅದರಲ್ಲಿರುವ ಎಕ್ಸ್ಟ್ರಾ ಎಣ್ಣೆ ಹೊರಟೋಗುತ್ತೆ. ಕೊನೆಯಲ್ಲಿ 2 ಕಪ್ ದಪ್ಪ ಅವಲಕ್ಕಿಯನ್ನ ಸ್ವಲ್ಪ ಸ್ವಲ್ಪನೇ ಜರಡಿಗೆ ಹಾಕಿ ಕರಿಯಬೇಕು. ಇಲ್ಲಿ ಅವಲಕ್ಕಿಯನ್ನ ಕರಿಯುವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ಬೇಕು, ಉರಿ ದೊಡ್ಡದಾಗಿರ್ಬೇಕು. ಇಲ್ಲದಿದ್ರೆ ಅವಲಕ್ಕಿ ಎಣ್ಣೆಯನ್ನ ಹೀರಿಕೊಳ್ಳುತ್ತೆ, ಹಾಗೆಯೇ ಅರಳುವುದಿಲ್ಲ. ಕರಿದ ಅವಲಕ್ಕಿಯನ್ನ ಟಿಶ್ಯೂ ಪೇಪರ್ ಮೇಲೆ ಹರಡಿಕೊಳ್ಳಿ. ಅವಲಕ್ಕಿಗೆ ಒಂದು ವಿಶೇಷ ರುಚಿ ಕೊಡುವುದು ಈ ಮಸಾಲೆ. ಒಂದು ಮಿಕ್ಸಿ ಜಾರ್ಗೆ 1/2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1/2 ಟೀ ಸ್ಪೂನ್ ಜೀರಿಗೆ, 1/2 ಟೀ ಸ್ಪೂನ್ ಸೋಂಪು, 1/2 ಟೀ ಸ್ಪೂನ್ ಖಾರದ ಪುಡಿ, 1/2 ಟೀ ಸ್ಪೂನ್ ಬ್ಲಾಕ್ ಸಾಲ್ಟ್, ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ, 1/2 ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಇಂಗು ಇವೆಲ್ಲವನ್ನ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಈ ಪುಡಿಯನ್ನ ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಕರಿದ ಅವಲಕ್ಕಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 2 ಕಪ್ ಕರಿದ ಅವಲಕ್ಕಿಗೆ 4 ಟೀ ಸ್ಪೂನ್ ಆಗುವಷ್ಟು ಮಸಾಲ ಪುಡಿಯನ್ನ ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಅರ್ಧ ಟೀ ಸ್ಪೂನ್ ಸಕ್ಕರೆ ಪುಡಿ ಹಾಗೂ ಹುರಿದುಕೊಂಡಿರುವ ಸಾಮಗ್ರಿಯನ್ನ ಹಾಕಿ ಮಿಕ್ಸ್ ಮಾಡಿ. ಈಗ ಗರಿಗರಿಯಾದ ರುಚಿಯಾದ ಅವಲಕ್ಕಿ ಮಿಕ್ಸ್ಚರ್ ರೆಡಿ. ಇದನ್ನ 1 ತಿಂಗಳುಗಳ ಕಾಲ ಗಾಳಿಯಾಡದ ಡಬ್ಬದಲ್ಲಿ ಶೇಖರಿಸಿ ಇಡಬಹುದು. ಹಾಗಿದ್ರೆ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ಈ ಮಿಕ್ಸ್ಚರ್ ಅನ್ನ ನೀವು ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.